ಬರ್ದಿರೋದು ನಮ್ಮ ಪುಣ್ಯ ಎಲ್ಲ ತುಂಬಾ ಹೆಲ್ಪ್ ಮಾಡೋರೆ ಸರ್. ತುಂಬಾ ಅವಮಾನ ಮಾಡಿ ಬೇರೆ ತರ ನಿಂತ್ಕೊಳ್ಳೋ ಮಾತೇ ಇಲ್ಲ ಸರ್. ಸತ್ರು ಬಾಲಣ್ಣ ಅವ್ರನ್ನ ಕಟ್ಟಿ ಕೃಷ್ಣಮುಖಣ್ಣ ತಮಜಣ್ಣ ಜಯಕವ್ರೆ ನೀವು ಮಹಿಳಾ ಘಟಕ ಓಪನ್ ಮಾಡಿದ್ದೀರಾ, ನೀವು ಈ ಕೆಲಸ ಮಾಡಿ ಹೆಣ್ಮಕ್ಳನ್ನ ಕಡೆ ಅಂತ ಹೆಸರು ಎಲ್ಲ ನೇಮ್ ಎಲ್ಲ ತಗೊಂಡು ಎಲ್ಲ ಮಾಡಿದ್ರು. 3 ವಾರದಿಂದ ನಾವು ಕೆಲಸ ಮಾಡ್ಕೊಂಡೇ ಬಂದಿದ್ದೀವಿ ಸರ್. ಮಾಡ್ಕೊಂಡ್ ಬಂದ್ಮೇಲೆ ಏಕೈಕಿ ಮೇಡಮ್ ಬಂದವರು ಗೆಸ್ಟ್ ಆಗಿ ಬಂದವರು ನಮ್ಮನ್ನ ವಿರೋಧಿಸ್ತಾ ನಮ್ಮನ್ನ ಅವಮಾನ ಮಾಡ್ತಾನೆ ಬಂದ್ರು. ನಾವು ಅದನ್ನ ಖಂಡಿಸ್ತಾ ಬಂದು ಆಮೇಲೆ ಕೃಷ್ಣಣ್ಣ ಗಮನಕ್ಕೂ ತರ್ತಾ ಬಂದು ಆಮೇಲೆ ಕಳ್ತಾನಕ್ಕ ಅಪರಾಧ ಎಲ್ಲ ಹೊಸ್ತಾ ಬಂದ್ರು. ಅದನ್ನ ಸಹಿಸ್ಕೊಳಕ್ ಆಗಲ್ಲ ಸರ್. ನಾವು ಬಡವರೇ ಆಗಿರ್ಬೋದು, ಬಟ್ ಆದ್ರೆ ಮಾನಕ್ಕೆ ಧಕ್ಕೆ ಬಂದಾಗ ತುಂಬಾ ನೋವಾಯ್ತದೆ. ಅವ್ರು ಆ ಮಟ್ಟಕ್ಕೂ ಇಳಿದು ನಮ್ಮನ್ನ ಹೆಲ್ಪ್ ಮಾಡಿದ್ರು ಸರ್. ಆದ್ರೂ ಅವ್ರ ಗಮನಕ್ಕೆ ತಂದು ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ನಾನ್ ಕೇಳೋದೇನಂದ್ರೆ ಆ ಎಮ್ಮ ಎಲ್ಲ ಇರೋರು ಬಂದು ಏನ್ ಅವರು ಕೆಲಸ ಮಾಡಿ ನಾವು ಮಾಡ್ತೀವಿ. ಎಲ್ಲ ಇರೋರು ಬಂದು ಇವರು ಸಾಲ ಕೊಟ್ಟಿ ದುಡ್ಡು ಐತೆ ಅಂದ್ಬಿಟ್ಟು ಟೀಮ್ ಕಟ್ಬಿಟ್ಟಿದೀವಿ ಅಂತ ತೋರಿಸಿ ಈ ತರ ಎಲ್ಲ ಮಾಡ್ತಾರೆ. ನಾವು ಕೊಡ್ತಾರಲ್ಲ ಇಲ್ಲೇ ಕಾರ್ಯಕರ್ತರ ಕೆಲಸ ಮಾಡ್ತಿದ್ವಿ. ನಾವೇನಾಗ್ತೇವೆ ಸರ್. ಜಿಲ್ಲಾಧ್ಯಕ್ಷರಾದ ಜಯಕರ್ ಅವರು ಎಲ್ಲಾ ಹೆಣ್ಮಕ್ಳು ಮುಂದೆ ಬರ್ಬೇಕು, ಎಲ್ಲಾ ಹೆಣ್ಮಕ್ಳು ಮುಂದೆ, ಎಲ್ಲ ನಮ್ಮನೆ ಕುಟುಂಬ, ಕಾಂಗ್ರೆಸ್ ಪಕ್ಷನೂ ಅಷ್ಟೇ ನಮ್ಮನೆ ಕುಟುಂಬ ಅಂತ ನಿಷ್ಠೆ ನಿಯತಿಯಿಂದ ಕೆಲಸ ಮಾಡ್ತಾವ್ರೆ, ದುಡಿತಾವ್ರೆ. ಅಂತವ್ರಿಗೆ ತುಂಬಾ ಮನ್ಸಿಗೆ ನೋವು ಮಾಡ್ತಾರೆ ಸರ್. ನಾನು ಅದನ್ನ ಸಹಿಸಲಾರೆ. ಇದು ದಯಮಾಡಿ ಬಾಲಣ್ಣ ಗಮನಕ್ಕೆ ಹೋಗ್ಬೇಕು. ಇಲ್ಲಿ ಏನು ಸತ್ಯಾಸತ್ಯತೆ ತಿಳಿದು ಪರಿಶೀಲನೆ ಮಾಡಿ ಎಲ್ಲಾದ್ರೂ ತೂಗಿಸ್ಕೊಂಡು ಹೋಗ್ಬೇಕು ಅಂತ ಮನವಿ ಮಾಡ್ಕೊತಾರೆ.